ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಯ ಸಿಚುವೇಶನ್ ಏನಿದೆ ಅಂಡ್ ಅವ್ರ ಲೈಫ್ ಹೇಗೆ ನಡೀತಾ ಇದೆ ಅಂಡ್ ಅವರಿಗೆ ಕರ್ಮ ಅನ್ನೋದು ರಿಟರ್ನ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವ್ರನ್ನ ಬಿಟ್ಟೋದಂತ ವ್ಯಕ್ತಿಗೆ ಕರ್ಮ ರಿಟರ್ನ್ ಆಗಿದೆಯಾ ಅಂಡ್ ಅವ್ರ ಲೈಫ್ ಹೇಗ್ ನಡೀತಿದೆ ಇವ್ರು ಇಲ್ದಿರ ತಿಳಿಸಿ. ಓಕೆ, ಇಲ್ಲಿ ನೋಡೋದಾದ್ರೆ ದಿ ಮೆಜಿಷಿಯನ್ ಕಡೆ ಏನ್ ಹೇಳುತ್ತೆ ಅಂದ್ರೆ ಆ ವ್ಯಕ್ತಿ ತುಂಬಾ ಬಿಂದಾಸ್ ಆಗಿದ್ದಾರೆ ಅಂತ ನಿಮಗ್ ಅನ್ನಿಸ್ತಿದೆ. ತುಂಬಾ ಜನ ನೀವು ರೀಡಿಂಗ್ ತಗೊಳಕ್ ಬಂದಾಗ್ಲೂ ನೀವು ಕೇಳಿರ್ತೀರಾ, ಎಲ್ಲಿ ಮೇಡಮ್ ಅವ್ರು ಚೆನ್ನಾಗೇ ಇದ್ದಾರೆ, ಅವರು ಇಲ್ಲಿ ಕಷ್ಟ ಅನ್ಭೋಗ್ಸ್ತಿರೋದ್ ನಾವೇ ಅಂತ. ಆಕ್ಚುಲ್ ಆಗಿ ನೋಡಿ, ಹೌದು, ನಿಮಗ್ ನೀವು ಪನಿಷ್ಮೆಂಟ್ ಕೊಟ್ಕೊಳ್ತಾ ಇದ್ದೀರಾ. ಬಿಕಾಸ್ ಅವ್ರು ಮಾಡಿರೋ ತಪ್ಪುಗಳನ್ನ ನೀವು ಅವ್ರ ಲೈಫಲ್ಲಿ ಅವ್ರು ಅನ್ಭೋಗ್ಸಿ ಅಂತ ಬಿಟ್ಬಿಟ್ಟು ನೀವು ಬರಲ್ಲ. ಸೊ ನೀವೇ ಥಿಂಕ್ ಮಾಡ್ತಾ ಇರ್ತೀರಾ, ಏನ್ ಮಾಡ್ತಾ ಇದಾರೆ, ಅವ್ರು ಚೆನ್ನಾಗೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ ಅಂದ್ರೆ ಅನ್ನೆಸೆಸರಿ ಸುಮ್ನೆ ಕುತ್ಕೊಂಡು ಅವರಿಗೆ ಮ್ಯಾನಿಫೆಸ್ಟ್ ಅನ್ನೋದನ್ನ ನೀವೇ ಮಾಡ್ಕೊಡ್ತಾ ಇದ್ದೀರಾ ಪಾಸಿಟಿವ್ ಆಗಿ. ಸೊ ಹಂಗಂತ ನೀವು ತಪ್ಪನ್ನೇ ಮಾತಾಡ್ಬೇಕು ಅಂತಲ್ಲ, ನಿಮ್ಮ ಲೈಫಿಗೆ ನೀವು ಈ ಮ್ಯಾನಿಫೆಸ್ಟ್ ನ ನೀವು ತಗೋಬೇಕು. ನಾನ್ ಚೆನ್ನಾಗಿದ್ದೀನಿ ಅನ್ನೋದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೊಟ್ಟಾಗ ನೀವು ಸಹ ಚೆನ್ನಾಗೇ ಇರ್ತೀರಾ ಅಲ್ಲಿ. ಅವ್ರ ಪನಿಷ್ಮೆಂಟ್ ಅನ್ನೋದು ಅವ್ರಿಗೆ ಅನ್ಭೋಗ್ಸೋದಕ್ ಬಿಡ್ಬೇಕು ನೀವು. ಕೆಲವರೆಲ್ಲ ಹಿಂಗೆ ಮೋಸ ಮಾಡಿ ಬಿಟ್ಟೋಗಿದ್ರು ಚೆನ್ನಾಗೇ ಇರ್ತಾರೆ, ಅಲ್ಲಿ ಹಿಂದೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಲ್ಲ, ಹಂಗಾಗಿ. ಸೊ ಇಲ್ಲಿ ನೋಡೋದಾದ್ರೆ ಈ ವ್ಯಕ್ತಿ ತುಂಬಾನೇ ಚೆನ್ನಾಗಿದ್ದಾರೆ ಅನ್ನೋದು ನಿಮಗ್ ಕಾಣಿಸ್ತಾ ಇದೆ. ಇವನ್ ಅವ್ರ ಸ್ಟೇಟಸ್ ನೋಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಥ್ರೂ ಎಲ್ಲಾದ್ರೂ ಅವ್ರ ಫೋಟೋಸ್ ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಈ ವ್ಯಕ್ತಿ ಚೆನ್ನಾಗೇ ಇದಾರಲ್ಲ, ಏನಾಗಿದೆ ಅನ್ನೋ ತರ ನೀವ್ ಅನ್ಸುತ್ತೆ. ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನನ್ನನ್ನ, ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ, ಏನು ಎಂಡಿಂಗ್ ಇಲ್ಲ ಅಂತ. ಇವರು ತುಂಬಾ ಮೋಟಿವೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ತುಂಬಾ ಎಫರ್ಟ್ಸ್ ನ ಕೊಡ್ತಾ ಇದ್ದಾರೆ. ಈ ವ್ಯಕ್ತಿ ಅವರ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅನ್ನೋದ್ರ ಕಡೆ ಫೋಕಸ್ ನ ಮಾಡಿ ತುಂಬಾ ಎಫರ್ಟ್ಸ್ ನ ಕೊಡ್ತಾ ಇದ್ದಾರೆ. ಅವ್ರು ಮಾಡಿರೋ ಮೋಸನೇ, ಬಟ್ ಸ್ಟಿಲ್ ಇಲ್ಲಿ ಆರೋಗ್ಯದಲ್ಲಿ ತುಂಬಾನೇ ಏರುಪೇರು ಅಂಡ್ ಇಮ್ಮೆಚುರಿಟಿ. ಅವರಿಗೆ ಕೇರ್ ಮಾಡ್ತಾ ಇಲ್ಲ. ಬಿಕಾಸ್ ನೋಡಿ, ಮೆಚೂರ್ ಇರೋ ಪರ್ಸನ್ ಅಂದ್ರೆ ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೇನೆ ರಿಗ್ರೆಟ್ ಫೀಲ್ ಮಾಡಿಸ್ತಾ ಇರತ್ತೆ, ಪಶ್ಚಾತ್ತಾಪ ಅನ್ನೋದನ್ನ ಪಡ್ತಾ ಇರ್ತಾರೆ. ಬಟ್ ಈ ಇಮ್ಮೆಚೂರ್ ಪೀಪಲ್ಸ್ ಏನಂತಂದ್ರೆ ಕೇರ್ ಮಾಡ್ತಾ ಇರಲ್ಲ ಅವರು. ಬಟ್ ಒನ್ ಡೇ ಅದು ಕರ್ಮ ಆಗಿನೂ ಕಾಡುತ್ತೆ ಅದು. ಈವನ್ ಅವರಿಗೂ ಅದು ರಿಯಲೈಸ್ ಅನ್ನೋದು ಇರುತ್ತೆ. ಬಟ್ ಈ ಇಮ್ಮೆಚುರಿಟಿ ಲೆವೆಲ್ ಇರೋದ್ರಿಂದ ಅವ್ರೇನ್ ಮಾಡ್ತಾ ಇರ್ತಾರೆ, ಕೇರ್ ಮಾಡ್ತಾ ಇರಲ್ಲ. ಅವ್ರಿಗೆ ಕಷ್ಟ ಬಂದ್ರು ಕೇರ್ ಮಾಡ್ತಾ ಇರಲ್ಲ, ಹಂಗಿರ್ತಾರೆ ಆ ವ್ಯಕ್ತಿ. ಬಿಕಾಸ್ ಅವ್ರು ಪನಿಷ್ಮೆಂಟ್ ತಗೊಳೋದಕ್ ರೆಡಿ ಇರಲ್ಲ. ನೀವ್ ತಗೊಳ್ತಾ ಇರ್ತೀರಲ್ಲ ಅವ್ರಿಗೋಸ್ಕರ, ಅವ್ರು ಮಾಡಿರೋ ತಪ್ಪುಗಳಿಗೆ ನೀವು ಪನಿಷ್ಮೆಂಟ್ ನ ತಗೊಳ್ತಾ ಇರ್ತೀರ, ಥಿಂಕ್ ಮಾಡಿ ಮಾಡಿ ಎಲ್ಲ ಬಿಟ್ಟು. ಸೊ ಈ ರೀತಿ. ಅಂಡ್ ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದನ್ನ ನೋಡ್ತಾ ಇದ್ದಾರೆ ಈ ವ್ಯಕ್ತಿ. ಅಂಡ್ ಇವರ ಸರೌಂಡಿಂಗ್ ಏನಿದೆಯಲ್ಲ ಅದು ಈಗೋ, ಇವರಿಗೂ ಈಗೋ ಇದೆ ಅಂಡ್ ಇವರ ಸರೌಂಡಿಂಗ್ ಯಾರಿದಾರಲ್ಲ ಅವರಿಗೂ ಸಹ ಸ್ವಲ್ಪ ಈಗೋ ಅನ್ನೋದು ಅಂಡ್ ಎಲ್ಲೂ ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ಅಂಡ್ ತುಂಬಾ ಜನ ಇವರ ಲೈಫ್ ಇಂದ ಬಿಟ್ಟೋಗಿರೋದಿದೆ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಿರೋದಿದೆ ಅಂಡ್ ಈ ವ್ಯಕ್ತಿ ಕೆಲವ್ರಿಗೋಸ್ಕರ ವೆಯ್ಟ್ ಮಾಡಿರೋದು ಇದೆ. ಅಂಡ್ ಇದು ನೋಡೋದಾದ್ರೆ ಫೈನಾನ್ಷಿಯಲಿ ಈಗ ಅವ್ರು ಏನ್ ವರ್ಕ್ ಮಾಡ್ತಾ ಇದ್ರು, ಜಾಬ್ ಮಾಡ್ತಾ ಇದ್ರು, ಈ ವಿಚಾರವಾಗಿ ಇವ್ರಿಗೆ ಹಾರ್ಮ್ ಆಗಿರೋದು ಕಾಣ್ತಾ ಇದೆ ಇಲ್ಲಿ. ಬಟ್ ತುಂಬಾ ಸ್ಟ್ರಾಂಗ್ ಇದಾರೆ ಈ ವ್ಯಕ್ತಿ. ಬಟ್ ಯಾರಿಗೂ ಏನು ಇವರು ತೋರ್ಸ್ಕೊಳ್ಳೋದಿಲ್ಲ. ಬಟ್ ಹೆಲ್ತ್ ವೈಸ್ ಸ್ವಲ್ಪ ಕುಗ್ಗಿದ್ದಾರೆ ಇವರು. ಬಿಕಾಸ್ ಆಫ್ ಈಗೋನೆ ಇವ್ರ ಹೆಲ್ತ್ ಇವ್ರ ಕೈಯಾರೆ ಇವ್ರು ಮಾಡ್ಕೊಂಡಿರೋದು.
ಈಗೋ ಅನ್ನೋದು. ಇವ್ರ ಈಗೋ ಹರ್ಟ್ ಆಗಲ್ಲ, ಬಟ್ ಬೇರೆಯವರಿಗೆ ಈಗೋ ಹರ್ಟ್ ಮಾಡ್ತಾರೆ ಇವರು. ಸೊ ಹಂಗಾಗಿ ಈ ರೀತಿ ಮಾಡಿ ಮಾಡಿನೇ ಇವರ ಹೆಲ್ತ್ ಅನ್ನೋದು ಅಪ್ಸೆಟ್ ಆಗಿದೆ. ಇವರ ಕರ್ಮ ಅನ್ನೋದು ಹೆಲ್ತ್ ವೈಸ್ ಅಂಡ್ ಫೈನಾನ್ಷಿಯಲಿ ಸ್ವಲ್ಪ ರಿಟರ್ನ್ ಆಗಿದೆ ಇವರಿಗೆ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಈವನ್ ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾಗ್ಲೂನು ಡಾಮಿನೇಟಿಂಗ್ ಅನ್ನೋದನ್ನ ತೋರಿಸ್ತಿದ್ರು ಅನ್ನೋದು ಕಾಣ್ತಿದೆ. ಬಿಕಾಸ್ ಹೇಳ್ಬೇಕಾಗಿರೋದ್ನ ಕರೆಕ್ಟ್ ಆಗಿ ಏನು ಹೇಳ್ತಾ ಇರ್ಲಿಲ್ಲ. ಸುಮ್ನೆ ಕಿರ್ಚಾಡೋದು, ಡಾಮಿನೇಟ್ ಮಾಡೋದು, ಒಂದು ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಿದ್ರು ಈ ವ್ಯಕ್ತಿ ಬೇಕಾಗಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಈಗ ಈ ವ್ಯಕ್ತಿ ಸಿಚುವೇಶನ್ ಹೇಗಾಗಿದೆ ಅಂತಂದ್ರೆ, ಯಾರ ಹತ್ರನೂ ಮಾತಾಡ್ತಾರೆ, ಒಂದು ಕೆಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ. ಈಗ ಅವರು ಇವ್ರು ಯಾರ ಹತ್ರ ಹೋಗಿ ಮಾತಾಡ್ತಾ ಇದಾರಲ್ಲ, ಅವರು ರೈಟ್ ಗೈಡೆನ್ಸ್ ಅನ್ನೋದನ್ನ ಕೊಡ್ತಾ ಇರೋದಿಲ್ಲ. ಅದು ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಅಂಡ್ ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಹೊರ್ತು ಇವ್ರು ಯೋಚನೆ ಮಾಡ್ತಾ ಇಲ್ಲ. ಜಗ್ಲಿಂಗ್, ಕನ್ಫ್ಯೂಷನ್ಸ್, ಅಂಡ್ ಈ ವ್ಯಕ್ತಿ ಮೈಂಡ್ ಇಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಅಂಡ್ ಹೆಲ್ತ್ ವೈಸ್ ನೋಡೋದಾದ್ರೆ ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ ಹೆಲ್ತ್ ವೈಸ್. ಅಂಡ್ ಕೆಲವು ಪ್ರೇಯರ್ಸ್ ಮಾಡೋದು, ಈ ಮ್ಯಾನಿಫೆಸ್ಟ್ ಟೆಕ್ನಿಕ್ ನ ಯೂಸ್ ಮಾಡೋದು, ಈ ರೀತಿ ಎಲ್ಲಾನು ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಬಟ್ ನೋಡೋದಾದ್ರೆ ಈ ವ್ಯಕ್ತಿ ಕೆಲವು ಸಿಚುವೇಶನ್ಸ್ ನ ಬೇಕು ಅಂತಾನೆ ಮಾಡಿರೋದ್ರಿಂದ ಇವರ ಲೈಫ್ ಅಲ್ಲಿ ಬೇಕು ಅಂತಾನೆ ಆಗ್ತಾ ಇದೆ ಆ ಸಿಚುವೇಶನ್ಸ್. ಅದು ರಿಯಲೈಸ್ ಆಗ್ತಾ ಇದೆ ಈ ವ್ಯಕ್ತಿಗೆ. ಬಟ್ ಇವ್ರಿಗೆ ರಿಯಲೈಸ್ ಆದ್ರೂನು ಎಲ್ಲೂ ರಿಗ್ರೆಟ್ ಫೀಲ್ ಇಲ್ಲ, ಪಶ್ಚಾತ್ತಾಪ ಅನ್ನೋದಿಲ್ಲ ಇವರಿಗೆ. ಒಂದೇನಂದ್ರೆ ನಿಮ್ ವಿಚಾರಕ್ಕೂ ಅಷ್ಟೇ ಇಲ್ಲಿ ತುಂಬಾ ಡೀಪ್ ಆಗಿ ಹರ್ಟ್ ಫೀಲ್ ಮಾಡಿರ್ಬೋದು. ಅವ್ರೇನ್ ನಿಮ್ಗೆ ಮೆಂಟಲಿ ಹಾರ್ಮ್ ಮಾಡಿದ್ರಲ್ಲ, ಈ ವಿಚಾರದಲ್ಲಿ ಈ ಟೆನ್ಷನ್ ಎಲ್ಲ ಕೊಟ್ಟು ಮೆಂಟಲಿ ಹಾರ್ಮ್ ಮಾಡಿದ್ರಲ್ಲ, ಈ ವಿಚಾರವಾಗಿ ಈ ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಮತ್ತೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಅವರಿಗೆ. ನಾನೀಗ ಮಾಡಬಾರ್ದಾಗಿತ್ತು ಅಂತ. ಬಟ್ ಸ್ಟಿಲ್ ಅವ್ರಿಗೆ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಈ ವ್ಯಕ್ತಿ. ಅವ್ರಿನ್ ಏನ್ ಅನ್ಭೋಗ್ಸಿದ್ರು ರೆಡಿನೇ, ಅವರು ಸ್ಟ್ಯಾಂಡ್ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಬ್ಯಾಲೆನ್ಸ್ ಅನ್ನೋದು ಬರ್ಬೇಕು ಇನ್ನು ಅವರ ಲೈಫ್ ಅಲ್ಲಿ. ಎಲ್ಲೋ ಒಂದು ಹದ ತಪ್ತಾ ಇದೆ ಅಥವಾ ದಾರಿ ತಪ್ತಿದೆ, ಯಾವ್ದು ಇನ್ನು ಸೆಟ್ ಆಗ್ತಾ ಇಲ್ಲ. ಈಗ ಒಂದ್ ರೊಟೀನ್ ಏನ್ ನಡಿಬೇಕಲ್ವಾ, ಆ ರೀತಿ ಏನು ನಡೀತಾ ಇಲ್ಲ ಇವರಲ್ಲಿ. ಓಕೆನಾ, ಸ್ವಲ್ಪ ಕ್ಲಾರಿಫೈ ಮಾಡಿ ಯೂನಿವರ್ಸ್ ಪ್ಲೀಸ್, ಸ್ವಲ್ಪ ಕ್ಲಾರಿಫೈ ಮಾಡಿ. ಓಕೆ ಓಕೆ, ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಸಹ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ. ರಿಕನ್ಸಿಲೇಷನ್ ಮಾಡ್ಕೋಬೇಕು, ಅಟ್ಲೀಸ್ಟ್ ಒಂದ್ಸಲ ಮಾತಾಡಿಸ್ಬೇಕು ಅನ್ನೋ ಒಂದು ಥಾಟ್ಸ್ ಎಲ್ಲ, ಇಂಟೆನ್ಷನ್ಸ್ ಎಲ್ಲ ಬರ್ತಾ ಇದೆ, ಅವ್ರಿಗೆ ಅರ್ಥ ಆಗ್ತಾ ಇದೆ. ಅಂಡ್ ಎಲ್ರು ಅಲ್ಲ, ಕೆಲವರು ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದು ಇದೆ. ಬಟ್ ಥರ್ಡ್ ಪಾರ್ಟಿನೂ ಕಳ್ಕೊಂಡಿದ್ದಾರೆ ಅವರು. ಅವ್ರಿಗೆ ಆಗ ಅನ್ಸಿದಿಷ್ಟೇ, ನಾನು ಯಾರಿಗೋಸ್ಕರನೋ ಬಂದೆ, ನನ್ನ ಲೈಫ್ ಅಲ್ಲಿ ನನ್ಗಂತ ಇದ್ದವ್ರನ್ನ ನಾನು ಕಳ್ಕೊಂಡೆ ಅಂತ. ಓಕೆ, ಅಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು. ಒಂದು ಅವರ ಲೈಫ್ ಅಲ್ಲಿ ಇನ್ಕಮ್ ಸೋರ್ಸ್ ಅನ್ನೋದನ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕು ಅನ್ನೋದ್ರ ಕಡೆನು ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ. ಅಂಡ್ ನ್ಯೂ ಬಿಗಿನಿಂಗ್ ಆಗಿ ನಿಮ್ಮನ್ನ ಅವ್ರ ಲೈಫಿಗೆ ಮತ್ತೆ ತಗೊಂಡು ಸ್ಟಾರ್ಟ್ ಮಾಡ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ಅಂಡ್ ಸೈಲೆಂಟ್ ಟ್ರೀಟ್ಮೆಂಟ್, ಈ ವಿಚಾರವಾಗಿ ಕಂಪ್ಲೀಟ್ ಸೈಲೆಂಟ್ ಈ ವ್ಯಕ್ತಿ. ಈಗ ಅವ್ರು ಆಕ್ಷನ್ ತಗೋಬೇಕಂತಂದ್ರೆ ಮುಂದೆ ಬಂದು ತಗೋಬೇಕು ಆಕ್ಷನ್.
ಬಟ್ ಇಲ್ಲ, ರಿಕನ್ಸಿಲೇಷನ್ ಮಾಡ್ಕೋಬೇಕು ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಕಾಂಟ್ಯಾಕ್ಟ್ ಮಾಡಬೇಕು, ರಿಕನ್ಸಿಲೇಷನ್ ಆಗ್ಬೇಕು. ಓಕೆನಾ? ಅಂಡ್ ಇಲ್ಲಿ ಯಾರು ಅವರ ಲೈಫ್ ಅಲ್ಲಿ, ಕೆಲವರು, ಎಲ್ರಿಗೂ ಅಲ್ಲ, ಥರ್ಡ್ ಪಾರ್ಟಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ರಲ್ಲ, ಈಗ ಅವರ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಅನ್ನೋದನ್ನು ರಿಮೂವ್ ಆಗಿದೆ, ಬಿಟ್ಟು ಹೋಗಿದ್ದಾರೆ. ಇವರು ಅಲ್ಲಿ ವೆಯ್ಟ್ ಮಾಡೋದ್ ಬಿಟ್ಟು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ರು ಏನಾದ್ರು ಆಕ್ಷನ್ಸ್ ತಗೊಂಡ್ರೆ ಸರಿ ಹೋಗುತ್ತೆ. ಈಗ ತುಂಬಾ ಜನ, ನೀವ್ ಯಾರು ಇವ್ರ ಲೈಫಿಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ಸ್ ನಿಮಗಿಲ್ಲ. ನೀವು ತುಂಬಾ ಜನ ಆಲ್ರೆಡಿ ಮೂವ್ ಆನ್ ಆಗ್ಬಿಟ್ಟಿದ್ದೀರಾ, ಅಥವಾ ನಿಮಗ್ ನೀವು ಬ್ಯಾಲೆನ್ಸ್ ತಂದ್ಕೊಂಡು ಇದರಿಂದ ಹೊರಗ್ ಬರೋದಕ್ಕೂ ಟ್ರೈ ಮಾಡಿದೀರಾ. ನೀವು ತುಂಬಾ ಜನ ಬಂದಿದ್ದೀರಾ. ಸೊ ಹಂಗಾಗಿ ಈ ವ್ಯಕ್ತಿ ವೆಯ್ಟ್ ಮಾಡ್ತಿದ್ರು. ಕೆಲವರ ವ್ಯಕ್ತಿಗಳು ನಿಮ್ಗೆ ಈಗಾಗ್ಲೇ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಮಾಡಿರ್ಬೋದು, ಬಟ್ ಸ್ಟಿಲ್ ನೀವು ಒಂದ್ ಫೇಸ್ ನೋಡಿರೋದ್ರಿಂದ ನೀವು ತಗೊಳೋದಕ್ಕೆ ರೆಡಿ ಇಲ್ಲ ಅದನ್ನ. ಓಕೆನಾ? ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಕರ್ಮ ಅನ್ನೆಸೆಸರಿ. ಸುಮ್ನೆ ಅವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ನಿಮ್ಮ ಟೈಮ್ನು ಸಹ ನೀವು ವೇಸ್ಟ್ ಮಾಡಬೇಡಿ. ಏನ್ ಪೆಂಡಿಂಗ್ ಕೆಲಸ ಇದೆ, ಏನ್ ಫ್ಯಾಮಿಲಿ ಇದೆ, ಅದ್ರ ಕಡೆ ಫೋಕಸ್ ಮಾಡಿ, ಅರ್ನಿಂಗ್ಸ್ ಮಾಡಿ ಅನ್ನೋದು ಬಂದಿದೆ ಇಲ್ಲಿ. ಸೊ ಡೆಫಿನೆಟ್ಲಿ ಆ ವ್ಯಕ್ತಿಗೆ ಕರ್ಮ ಅನ್ನೋದು ಖಂಡಿತ ಇದೆ ಇಲ್ಲಿ. ಏನ್ ಮೋಸ ನಿಮಗಾಗಿದೆಯಲ್ಲ ಅವರಿಗೂ ಆಗಿದೆ, ಅಂಡ್ ಇನ್ನು ಮುಂದೆ ಆಗೋ ಚಾನ್ಸಸ್ ಸಹ ಇದೆ. ಬಟ್ ಒಂದ್ ಏನ್ ಅಂದ್ರೆ, ಆ ವ್ಯಕ್ತಿ ಕೆಲವು ವಿಚಾರಗಳಲ್ಲಿ ಜೆನ್ಯೂನ್. ಸೊ ಈ ತರ ಒಳ್ಳೆ ಕರ್ಮ ಅವ್ರನ್ನ ಎಲ್ಲೋ ಒಂದ್ ಕಡೆ ಕಾಪಾಡ್ತಿರತ್ತೆ ಅಷ್ಟೇ. ಅಂಡ್ ನೀವು ವರ್ಕ್ ಕಡೆ ಫೋಕಸ್ ನ ಮಾಡಿ, ಫ್ಯಾಮಿಲಿ ಕಡೆ ಫೋಕಸ್ ನ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ. ನೀವು ಒಬ್ರೇ ಇದ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ದಿರಾ ಇಮ್ಮೆಚೂರ್ ಆಗಕ್ ಹೋಗ್ಬೇಡಿ ನೀವು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.